ಮೈಸೂರಿಗೆ ಪಾಪನ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 6:45ಇಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಎದ್ದಿದ್ದು ಮಾತ್ರ 3:45. ಇವತ್ತು ನಾನು ಕಾರ್ತಿ ಫ್ರೆಂಡ್ ಅವ್ರ ವೈಫ್ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಹಂಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಊರಿಗೆ ಹೋಗ್ಬೇಕಾ ದೊಡ್ಡಪ್ಪ ಫೋನ್ ಮಾಡಿ ಬೈತಾ ಇಲ್ವಾ ಅಂತ. ಅಕ್ಕ ಎಲ್ಲಿಗೆ? ಮೈಸೂರು. ಇವಳು ಸ್ಫೂರ್ತಿ ಬಂದಿದ್ದು ಮೈಸೂರಿಗೆ ಪಾಪನ. ಇವಾಗ 8:10ಕ್ಕೆ ಟ್ರೈನ್ ಹತ್ತಿದ್ದೀವಿ. ಮನೆ ಬಿಟ್ಟಾಗ 6:10 ಆಗಿತ್ತು. ಆದರೆ ನಾವು ಬಂದಿದ್ದು ಎಲ್ಲ ರೆಡಿ ಆಗಿರೋ ಅಷ್ಟೊತ್ತಿಗೆ ಲೇಟ್ ಆಗಿ ಟ್ರೈನ್ ಎಲ್ಲ ಮಿಸ್ ಆಗಿ ಕೊನೆಗೆ ಈ ಟ್ರೈನ್ಗೆ ಹೋಗಿದ್ದೀನಿ. ಕಾರಣ ಇವರೇ, ತೋರ್ಸೋಲ್ಲ ಇವರಿಬ್ರೆ. ಇವತ್ತು ನಾವು ಲೇಟಾಗಿ ಹೋಗ್ತಾ ಇರೋದಕ್ಕೆ ಕಾರಣ ಇವರಿಬ್ರೆ. ಎದ್ದು ಬಂದಿಲ್ಲ. 3:45ಗೆ ಎಬ್ಬಿಸಿದ್ದೀನಿ ನಾನು ಫೋನ್ ಮಾಡ್ಬಿಟ್ಟು. ಇವ್ರು ಬಂದಿಲ್ಲ, ಫೋನ್ ಎತ್ತಿಲ್ಲ, ರೆಡಿ ಆಗ್ಬಿಟ್ಟು. ಅದು ರೀಸನ್ ಯಾಕೆ ಅಂತ ಅಂದ್ರೆ, ನೆನ್ನೆ ಇವನ್ ಕಾರ್ತಿ ತಂಗಿ ಬಂದಿದ್ರು. ಆಮೇಲೆ ಫ್ರೆಂಡ್ ಬರ್ಡೇ ಇತ್ತು. ಎಲ್ಲ ಸ್ವಲ್ಪ ಪಾರ್ಟಿ ಕೇಳಿಸಲ್ಲ ನೀವು ಮಾತಾಡಿದ್ರು. ಜಾಸ್ತಿಯಾಗಿ ಮಲ್ಕೊಬಿಟ್ಟಿದ್ನ ಕಾರ್ತಿ. ಹೇಳ ಮಲ್ಕೊಬಿಟ್ಟಿದ್ರು ಜಾಸ್ತಿಯಾಗಿ. ಬಿಡೋದು ಕ್ಯಾನ್ಸಲ್ ಮಾಡಿ. ಮೇಯ್ನಾಗಿ ಆಷಾಢದಲ್ಲೇ ಹೋಗಬೇಕು ಅನ್ನೋದೇನಿರಲಿಲ್ಲ ನಮಗೆ. ಆ್ಯಕ್ಚುಲಾಗಿ ಮಂಡೇ ಅವತ್ತು ಇದ್ದಿದ್ದರಿಂದ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಅಂತ ಹೇಳಿ ಆಷಾಢ ನಡೀತಿತ್ತಲ್ಲ, ಸೊ ಹಾಗಾಗಿ ಹೋಗಿದ್ದು. ಬಟ್ ಏನಂತಾನೆ ಅಮ್ಮನವ್ರ ವರ್ಧಂತಿ ಮಂಗಳವಾರ ಇತ್ತು ಅಲ್ವ, ಸೊ ಮಂಡೇ ನಮ್ಮ ಥರನೇ ಯೋಚನೆ ಮಾಡ್ಕೊಂಡು ಬರೋರು ತುಂಬ ಜನ ಇರ್ತಾರೆ. ಸೊ ಅವರು ಕೂಡ ಜಾಸ್ತಿ ಇದ್ದರು. ಆ್ಯಂಡ್ ಇದನ್ನು ಪಾದದಿಂದ ನಾನು ಮೇಲೆ ದೇವಸ್ಥಾನ ತನಕನೂ ಅರ್ಶಿನ ಕುಂಕುಮ ನಾವು ವರ್ಷ ಇಟ್ಕೊಂಡು ಹೋಗ್ತೀನಿ. ಸೊ ಅದನ್ನು ಮುಗಿಸ್ಕೋಬೇಕಿತ್ತು. ಆ್ಯಂಡ್ ಮೇಯ್ನಾಗಿ ನನಗೆ ನನ್ನ ಬರ್ಡೇ ಮಂತಲ್ಲೇ ಹೋಗಬೇಕಾಗಿತ್ತು. ಬಿಕಾಸ್ ಲಾಸ್ಟ್ ಇಯರ್ ನಾನು ನನ್ನ ಬರ್ಡೇ ದಿನಾನೇ ದೇವಸ್ಥಾನಕ್ಕೆ ಹೋದರೂ ಕೂಡ ನಾನು ದೇವ್ರನ್ನ ಮನಸ್ಫೂರ್ತಿಯಾಗಿ ನೋಡಿರಲಿಲ್ಲ. ಏನೋ ಒಂಥರ ಬೇಜಾರಲ್ಲಿದ್ದೆ. ಸೊ ಹಾಗಾಗಿ ಈ ಸಲ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಕುಂಕುಮ ಎಲ್ಲ ಏನೋ ಹಚ್ಕೊಂಡೆ ಹೋಗಿದ್ದಿದ್ದರೆ ಅರ್ಧ ಗಂಟೆಗೇ ಹತ್ಬೋದಿತ್ತು. ಬಟ್ ನಾನು ಕುಂಕುಮ ಹಚ್ಕೊಂಡು ಹೋಗಿದ್ದರಿಂದ ನಮಗೆ ಬೆಟ್ಟ ಹತ್ತಕ್ಕೆ 1 hour ಆಯಿತು. ನಾನು ಒಳಗೆ ಹೋಗಿದ್ದೆಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಎಲ್ಲ ಮೆಟ್ಲು ಹತ್ಬಿಟ್ಟು ಸುಸ್ತಾಗಿ ಬಂದು ಕೂತವ್ರೆ. ಇವರು ಅಂತೂ ಸ್ವಲ್ಪ ಜಾಸ್ತಿನೇ ಸುಸ್ತಾಗ್ಬಿಟ್ಟವ್ರೆ. ಒಂದು ಕಡೆನೂ ಕೂತಿಲ್ವಂತೆ, ಅದಕ್ಕೇನೆ ಸ್ವಲ್ಪ ಜಾಸ್ತಿ ಸುಸ್ತಾಗ್ಬಿಟ್ಟೈತಂತೆ ಎಲ್ಲರಿಗಿನ್ನ. ಕಾರ್ತಿಕ್ ಅವರು ವೈರಲ್ ಏನಿದು ಚಕ್ಲಿ ಸೂಪ್, ಅದೇನು ಚಕ್ಲಿ ಸೂಪ್ ತಿನ್ನಕ್ಕೆ ಬಂದಿದ್ರೆ ಗಾಯ್ಸ್. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ತಿಂದರು. ಈಗ ಟೇಸ್ಟ್ ಇದ್ದಂಗೆ ಉಪ್ಸಾರಿಗೆ ಸೊಪ್ಪು ಹಾಕ್ಕೊಟ್ರು ತಾನೇ. ನಮ್ಮ ಮನೆಯಲ್ಲಿ ಉಪ್ಸಾರು ಮಾಡಿದಾಗ ಚಕ್ಲಿ ಹಾಕಿದ್ರೆ ಸೇಮ್ ಇದೇ ಟೇಸ್ಟ್ ಬರುತ್ತೆ. ಇವರೆಲ್ಲ ದುಡ್ಡು ಕೊಟ್ಟು ತಿಂತವ್ರೆ. ನಾನು ಹೇಳ್ದೆ ಉಪ್ಸಾರು ಮಾಡ್ದಾಗ ಕರಿತೀನಿ ಬನ್ನಿ ತಿನ್ನೋರು.
ಈ ಉಪ್ಸಾರಿಗೆ ಚಕ್ಲಿ ಹಾಕೊಟ್ರೆ ಹೆಂಗಿರುತ್ತೆ ಟೊಮೆಟೊ ಉಪ್ಸಾರು ಹಂಗೆ ಐತೆ. ಅದ್ರಲ್ಲಿ ಇವರು ಎರಡೆರಡು ಲೋಟ ಬೇರೆ ಕುಡಿತಾವ್ರೆ. ಒಳ್ಳೆ ಟೇಸ್ಟ್ ಇಟ್ಬಿಡೋದು ಅದು ಅಲ್ದೇ ಏನೋ ಒಂದು ಚಕ್ಲಿಗೆ 50 ರೂಪಾಯಿ ಅಂದರೆ 3 ಸೂಪಿಗೆ 150 ರೂಪಾಯಿ, 15 ರೂಪಾಯಿಗೆ 1 to ಡಬಲ್ ಕೊಟ್ಬಿಟ್ಟು ಕುಡಿತಾವ್ರು ಇವರೆಲ್ಲ. ಹಾಂ, ತ್ರಿಬಲ್. ನಿನ್ಗೆ ಎಷ್ಟು ಹೌದಾ ಕಾರ್ತಿಕ್? ಒಂದಿಂದಲ್ಲಿ ನಡಿಬೇಕು 20ಗೆ. ನಡಿ ನೋಡ್ಕೊಂಡ್ ಬರ್ಬೇಕು ತಾನೆ. ಬಿಡು ಬಿಡು ನಿಧಾನ ಉಜ್ಜಿ ಸರ್. ಇಲ್ಲಪ್ಪ ನೀರು ಕುಡಿ ಸ್ವಲ್ಪ ನೀರು ಕುಡಿ. ಏನಾಗಲ್ಲ ಕುಡಿಯವ. ಆಯ್ತು ಏನಾಗಲ್ಲ ಎಲ್ಲಾಯ್ತದಪ್ಪ ಎಲ್ಲೋಯ್ತೈತವ ಅವ್ರಿಗೆ ಬೂಸ್ಟ್ರೆ ಬಿಡ್ತಾರ. ನಾನು ಏನು ಹೇಳೋಣ. ನಿಧಾನ ತಡಿ. ಆಯ್ತು ಇನ್ನು ಕೊಡ್ತಾವ. ನೋಡಪ್ಪ ಎಂತ ಕೆಲಸ ಮಾಡ್ಕೊತವೆ. ಮುಂದಗಡೆ ಇಮ್ಡಿಲಿ ಸ್ಲಿಪ್ ಆಯ್ತು ಅಷ್ಟೇನೆ. ಸ್ಲಿಪ್ಪರ್ ಹಾಕಿರ್ಲಕ್ಕ ನಾವು ಬೆಟ್ಟ ತಿಳಿತಾ ಇದ್ದೋ ಬರಿಗಾಲಲ್ಲಿ. ದೇವಸ್ಥಾನಕ್ಕೆ ಹೋಗಿ ಇಳಿತಾ ಇದ್ದೋ. ಏನ್ ಏಕ ನಿಂತ್ಕೊಂಡು ಯಾರಿಗೆ ಅಂತ ಕೊಡೋದು ಬಾದ್ರೂ ಅವ್ರಿಗೆ ಅಂತಾನೆ ಎಡ್ಸಲ ತಗೊಳ್ಬೇಕು. ನೋಡ್ಬೇಕು ಬಿಡಲ್ಲ ಹಿಡ್ಕೊಂಡ್ಬಿಡ್ತಾರೆ. ಅಯ್ಯೋ ರಾಮ ಆ ಗಿಣ್ಣ ಹತ್ರನೇ ಇದಾಗಿರೋದು. ನೆನ್ನೆ ಊದೈತೆ. ಇಲ್ಲಿ ಅವ್ರು ಏನತ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದರೆ, ಅಲ್ಲಿ ಬೆಟ್ಟದ ಮೇಲೆ ಶಾಸ್ತ್ರಕ್ಕೆ ಅಂದರೆ ಲೈಕ್ ಕವಡೆ ಬಿಟ್ಟು ಶಾಸ್ತ್ರ ಕೇಳ್ತಾರೆ ಅಲ್ವಾ, ಅಂಥವ್ರು ತುಂಬ ಜನ ನಿಂತಿದ್ರು. ನಾವು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಲೈಕ್ ಆ ಕವಡೆ ತಟ್ಟೆನ ತಲೆ ಮೇಲೆ ಇಟ್ಕೊಂಡು ಬಂದು ಏನೋ ಶಾಸ್ತ್ರ ಹೇಳೋ ಥರ ಬರ್ತಾಯಿದ್ರು. ಸೊ ಹಾಗಾಗಿ ನಾನು ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಸೈಡ್ ಮಾಡ್ಕೊಂಡು ಬಂದುಬಿಟ್ಟೆ. ಅವ್ರು ಇದ್ದಿದ್ದು 200 ಮೀಟರ್ಸ್ಗೆ ನಾನು ಕರೆಕ್ಟಾಗಿ ಬಿದ್ದಿದ್ದು. ಸೊ ಹಾಗಾಗಿ ಇಲ್ಲ ಆ ಥರ ಹೇಳ್ತಾ ಇರೋದು. ಬಿದ್ದೋಳು ಹೋಲಿ ಏನಾಯ್ತು ಅಂತ ಹೇಳ್ಬಾರ್ದ. ಅರ್ಧ ಗಂಟೆ ಹೇಳ್ತೀವಿ. ಆ್ಯಕ್ಚುಲಿ ಮೈಸೂರಿಂದ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂನೇ ಮಾಡಲಿಲ್ಲ. ಯಾಕಂತಂದರೆ ಮೈಸೂರಲ್ಲಿ ಬೆಟ್ಟ ಇಳಿಬೇಕಾದ್ರೆ ಕಾಲು ಸ್ಕಿಡ್ ಆಗಿ ಬಿದ್ದೆ. ಬಿಕಾಸ್ ಅಲ್ಲೆಲ್ಲ ಮಳೆ ಹುಯ್ದಿತ್ತು. ಆಮೇಲೆ ನಾವು ಹೋಗಿದ್ದು ಅಮ್ಮನವ್ರ ವರ್ಧಂತಿ ಹಿಂದಿದ್ದ ದಿನ. ಸೊ ಹಾಗಾಗಿ ಅಲ್ಲೆಲ್ಲ NGO ಅವರು ಲೈಕ್ ಎಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ಅಂದರೆ ಕುಂಕುಮ ಎಲ್ಲ ಇಟ್ಟಿರ್ತಾರೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಒಂದೊಂದು ಮೆಟ್ಲಿಗೂ ಕೂಡ ರಂಗೋಲಿ ಇಟ್ಕೊಂಡು ಹೋಗ್ತಾಯಿದ್ರು. ನನಗೆ ಅಲ್ಲಿ ನೀರು ಹಾಕಿದ್ರು ಅಲ್ವಾ, ಕುಂಕುಮ ಮೇಲೆ ನೀರು ಹಾಕಿದಾಗ ಸ್ಕಿಡ್ ಆಗಿ ಕೆಳಗೆ ಹಾಗೆ ಜಾರು ಬಿದ್ದೆ. ಸೊ ಅಲ್ಲೇ ಮೈಸೂರಲ್ಲೇ ನೈಟ್ ಅವ್ನ ತಂಗಿ ಮನೇಲಿ ಸ್ಟೇ ಆಗಿದ್ವಿ ಅಲ್ವಾ, ಹಂಗೇನೆ ಅಲ್ಲೇನೆ ನಾನು ಅಲ್ಲಿ ಯಾರೋ ಒಬ್ರು ಚೆನ್ನಾಗಿ ಹುಡುಕ್ ತೆಗಿತಾರೆ ಅಂತ ಹೇಳಿ ಅಲ್ಲೇ ತೆಗೆಸ್ಕೊಂಡು ಬಂದ್ವಿ. ಆಮೇಲೂ ಕೂಡ ಬೆಂಗಳೂರಿಗೆ ಬಂದ್ಮೇಲೂ ಕೂಡ 2 days ನ್ಯೂಸ್ದೆ. ಬಟ್ ನಂಗೆ ಏನಂತಂದ್ರೆ ಹಿಂಗೆ ಕಾಲ್ ತಿರ್ಗಿಸ್ಬೋದಿತ್ತು, ಹಿಂಗೆ ಕಾಲ್ ತಿರ್ಗ್ಸಕ್ ಆಗ್ತಾ ಇರ್ಲಿಲ್ಲ. ಸೊ ಹಂಗಾಗಿ ಊರಿಗೆ ಬರ್ತಾ ಎಂಟಿಗೇನಹಳ್ಳಿಯಲ್ಲಿ ತೋರಿಸ್ಕೊಂಡು ಬಂದ್ವಿ.
ಸೊ ಅಲ್ಲಿ ಹೋದಾಗ ಈ ಥರ ನಾವು ಜಸ್ಟ್ ಏನು ಸ್ಪ್ರೇ ಮಾಡ್ತಾ ಇದ್ವಿ, ಆಯಿಂಟ್ಮೆಂಟ್ ಹಚ್ತಾ ಇದ್ವಿ, ಈ ಥರ ಟೇಪ್ ಎಲ್ಲ ಏನು ಹಾಕಿರಲಿಲ್ಲ ಬ್ಯಾಂಡೇಜ್ನ. ಬಟ್ ಇಲ್ಲಿ ಅವ್ರು ನೋಡಿ ಏನೋ ಔಷಧಿ ಹಾಕಿ ನೀವಲಿ ಈ ಥರ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಒಂದು ಹಾಗೆ ಎಷ್ಟು ದಿನ ಆಯಿತು ಕಾರ್ತಿಕ್? 15 to 20 ಡೇಸ್ ಆಯಿತು. ಈಗ ರೀಸೆಂಟಾಗಿ ಪೇಯ್ನ್ ಕಮ್ಮಿ ಆಗಿರೋದು ಅಂತ ಊರಿಗೆ ಬಂದಮೇಲೆ. ಯಾಕೆ ಬೆಂಗಳೂರಲ್ಲಿ ಸ್ವಲ್ಪ ಓಡಾಟನೂ ಜಾಸ್ತಿ ಇತ್ತು. ಈಗ ಮನೆ ಮಾಡಿರೋದು 2nd ಫ್ಲೋರಲ್ಲೇ ಅಲ್ವಾ, ಹತ್ತಿ ಇಳಿದು ಕಾಲ್ಗೂ ಕೂಡ ಜಾಸ್ತಿ ಸ್ಟ್ರೆಸ್ ಆಗ್ತಾ ಇತ್ತು. ಸೊ ಈಗ ಬೆಟರ್ ಆಗಿದೆ. ಏನಂತಾನೆ ನಂಗೆ ಹಲ್ಲೂ ಕೂಡ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಲಿಲ್ಲ. ಯಾಕೆ ಅಂತಾನೆ ನಾವು ಬೇಗ ಫಸ್ಟ್ ಹೋಗಿದ್ದೇನೆ ದೇವಸ್ಥಾನಕ್ಕೆ ಅಂತ. ದೇವಸ್ಥಾನದಿಂದ ಬರಬೇಕಾದ್ರೆ ನನಗೆ ಈ ಥರ ಕಾಲು ಏಟಾಗಿದ್ರಿಂದ ಆ ಪೇಯ್ನಲ್ಲೇ ಇದ್ದಿದ್ರಿಂದ ನಾನು ಕಾರ್ತಿ ತಂಗಿಯವ್ರ ಮನೆಗೆ ಹೋಗಿದ್ದು ಅದೆಲ್ಲ ಏನು ವ್ಲಾಗ್ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ಬ್ಯಾಂಗ್ಳೂರಿಗೆ ಬಂದಿದ್ದು ಕೂಡ ವ್ಲಾಗ್ ಮಾಡ್ಕೊಳ್ಳಿಲ್ಲ. ಆಲ್ಮೋಸ್ಟ್ ನಾನು ಇನ್ಸ್ಟಾಲು ಕೂಡ ಆ್ಯಕ್ಟಿವ್ ಇರಲಿಲ್ಲ, ಇದುವರೆಗೂ ಆ್ಯಕ್ಟಿವ್ ಇಲ್ಲ. ಸೊ ಈಗ ಅಂದರೆ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಆ್ಯಕ್ಟಿವ್ ಆಗಬೇಕು. ಸೊ ನೆಕ್ಸ್ಟ್ ವ್ಲಾಗು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಪೋಸ್ಟ್ ಮಾಡಿದ್ದೆ, Q&A ವ್ಲಾಗ್ ಮಾಡ್ತಿದ್ದೀನಿ, ನಿಮ್ಮ ಕ್ವಶನ್ಸ್ ಕೇಳಿ ಅಂತ. ಸುಮಾರು ಜನ ತುಂಬ ಡಿಫ್ರೆಂಟಾಗೆಲ್ಲ ಕ್ವಶನ್ಸ್ ಕೇಳಿದ್ದೀರಾ. ಸೊ ಅದಕ್ಕೆ ಇಬ್ಬರು ಕುತ್ಕೊಂಡು ಆನ್ಸರ್ ಮಾಡ್ತೀವಿ ಆದರೆ. ಸೊ ಹಾಗಾಗಿ ಮುಂದಿನ ವ್ಲಾಗ್ Q&A ವ್ಲಾಗ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇದು ಶಾರ್ಟ್ ವ್ಲಾಗ್ ಆಗಿರುತ್ತೆ. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.